ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ಮಾರ್ನಿಂಗ್ ಸಮಾಚಾರಕ್ಕೆ ಸ್ವಾಗತ. ನಾನು ಸುರಭಿ. ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಸಾರಥಿಯ ಕೊರತೆಯಾಗಿದೆ. ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಇದೀಗ ಸಾರಥಿಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಕೇಂದ್ರದ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ಕುರುಬ. ಒಂದ್ ಕಡೆ ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಕುರುಬ ಸಮುದಾಯದ ಸುರೇಶ್ ಬಾಬುಗೆ ಜೆಡಿಎಲ್ಪಿ ನಾಯಕತ್ವ ಸಿಗುತ್ತಾ? ಹಾಗಾಗಿ ಬೇರೆಯವರ ಹೆಗಲಿಗೆ ಪಕ್ಷದ ಬಲವರ್ಧನೆಯ ಹೊಣೆ ಇದೀಗ ಕಾಡ್ತಾ ಇದೆ. ಯಾವ ಸಮುದಾಯಕ್ಕೆ ಪಟ್ಟ ಕಟ್ಟಬೇಕು ಎನ್ನುವ ಮಾತುಕತೆ ಇದೀಗ ಜೆಡಿಎಸ್ ವಲಯದಲ್ಲಿ ಜೋರಾಗಿ ಕೇಳಿ ಬರ್ತಾ ಇದೆ. ಮತ್ತೊಮ್ಮೆ ಒಕ್ಕಲಿಗರಿಗೆ ಪಕ್ಷದ ಅಧ್ಯಕ್ಷ ಸ್ಥಾನ ನೀಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಸುದೀರ್ಘ ಇತಿಹಾಸ ಇರುವಂತಹ ಒಂದು ಪಕ್ಷ ಅಂದ್ರೆ ಜೆಡಿಎಸ್ ಪಕ್ಷ. ಆದ್ರೆ ಇದೀಗ ಜೆಡಿಎಸ್ ಪಕ್ಷಕ್ಕೆ ಕಾಡ್ತಾ ಇರುವ ಒಂದು ದೊಡ್ಡ ಸಮಸ್ಯೆ ಏನು ಅಂತ ಅಂದ್ರೆ ಸಾರಥಿ ಯಾರಾಗ್ತಾರೆ? ಮುಂದೆ ಜೆಡಿಎಸ್ ಪಕ್ಷವನ್ನ ಇನ್ನೂ ಕೂಡ ಬಲಿಷ್ಠವಾಗಿ ಮುಂದೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಮುಂದೆ ಇನ್ನೂ ಪಕ್ಷವನ್ನ ಬಲಿಷ್ಠ ಮಾಡಬೇಕು ಅಂತ ಅಂದ್ರೆ ಕಾರ್ಯಕರ್ತರನ್ನ ಒಗ್ಗೂಡಿಸ್ಕೊಂಡು ಯಾರು ಮುಂದೆ ಹೋಗ್ತಾರೆ ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ನಾಯಕತ್ವದ ಕೊರತೆ ಇದೀಗ ಜೆಡಿಎಸ್ ಪಕ್ಷದಲ್ಲಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ಇತ್ತ ನಾವು ನೋಡ್ತಾ ಇದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಅವರಿಗೆ ಸಾಕಷ್ಟು ಕೆಲಸ ಇದೆ, ಕೇಂದ್ರ ಸಚಿವರಾಗಿದ್ದಾರೆ. ಇತ್ತ ಕುರುಬ ಸಮುದಾಯದ ರಮೇಶ್ ಬಾಬುಗೆ ಜೆಡಿಎಲ್ಪಿ ನಾಯಕತ್ವ ಇದೆ. ಹಾಗಾಗಿ ಬೇರೆಯವರ ಹೆಗಲಿಗೆ ಪಕ್ಷದ ಬಲವರ್ಧನೆಯನ್ನ ಕೊಡಬೇಕು ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಯಾರಿಗೆ ಕೊಡಬೇಕು ಪಕ್ಷದ ಬಲವರ್ಧನೆಯನ್ನ ಮಾಡಬೇಕು ಅಂತ ಅಂದ್ರೆ ಸೂಕ್ತ ವ್ಯಕ್ತಿ ಯಾರು ಜೆಡಿಎಸ್ ನಲ್ಲಿ ಅನ್ನೋದು ಇದೀಗ ಪ್ರಶ್ನೆಯಾಗಿ ಮೂಡ್ತಾ ಇದೆ. ಮತ್ತೊಮ್ಮೆ ಒಕ್ಕಲಿಗರಿಗೆ ಪಕ್ಷದ ಸ್ಥಾನವನ್ನ ಕೊಡ್ತಾರಾ? ಒಕ್ಕಲಿಗರಿಗೆ ಕೊಡುವ ಪಕ್ಷದ ಸ್ಥಾನವನ್ನ ಹೆಚ್ಚಾಗಿ ಕೊಡುವ ಸಾಧ್ಯತೆ ಇದೆ. ಹಾಗಾದ್ರೆ ಯಾರಿಗೆ ಕೊಡ್ತಾರೆ? ಯಾವ ಸಮುದಾಯಕ್ಕೆ ಪಟ್ಟ ಕಟ್ಟಬೇಕು ಅನ್ನುವ ಮಾತುಕತೆ ಇದೀಗ ಜೆಡಿಎಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಜೆಡಿಎಸ್ ನಲ್ಲಿ ಇದೀಗ ನಾವು ನೋಡ್ತಾ ಇದ್ರೆ ದೇವೇಗೌಡರು ಪ್ರಧಾನಿ ಆದವರು, ಸಿಎಂ ಆದವರು. ಈ ಕಡೆ ನಾವು ನೋಡ್ತಾ ಇದ್ರೆ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆದವರು. ಇಷ್ಟು ಬಲಿಷ್ಠವಾದ ಒಂದು ಪಕ್ಷಕ್ಕೆ ಯಾರಾಗ್ತಾರೆ ಮುಂದಿನ ಸಾರಥಿ? ಸಂಕ್ರಾಂತಿ ಬಳಿಕ ನಿಖಿಲ್ ಹೆಗಲೇರುತ್ತಾ ಜೆಡಿಎಸ್ ಜವಾಬ್ದಾರಿ. ಜೆಡಿಎಸ್ಗೆ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಆದ್ರೆ ನಿಖಿಲ್ ಬಿಟ್ಟು ಬೇರೊಬ್ಬರ ಹೆಸರು ಮುನ್ನೆಲೆಯಲ್ಲಿ ಇದುವರೆಗೂ ಬರೋ ತರ ಕಾಣಿಸ್ತಾ ಇಲ್ಲ. ಸೇಮ್ ಟೈಮ್ ನಿಖಿಲ್ಗೆ ಪಟ್ಟ ಕಟ್ಟಲು ಎಚ್ಡಿಡಿ, ಎಚ್ಡಿಕೆ ಒಲವನ್ನ ತೋರಿಸ್ತಾ ಇದ್ದಾರೆ. ನಿಖಿಲ್ ಆಯ್ಕೆಗೆ ತಾತ್ಕಾಲಿಕ ತಡೆಯನ್ನ ನೀಡಿದ ಚನ್ನಪಟ್ಟಣ ರಿಸಲ್ಟ್. ಅದರ ಕಾವು ತಣ್ಣಗೆ ಆದ ಬಳಿಕ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಹಾಗಾದ್ರೆ ಸಂಕ್ರಾಂತಿ ಹಬ್ಬ ಆದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಗಲೇರುತ್ತಾ ಜೆಡಿಎಸ್ ಜವಾಬ್ದಾರಿ. ಈಗ ಜೆಡಿಎಸ್ ಅಲ್ಲಿ ಒಂದು ದೊಡ್ಡ ಮಟ್ಟದ ಚರ್ಚೆ ನಡೀತಾ ಇದೆ. ಯಾಕಂತ ಅಂದ್ರೆ ನಿಖಿಲ್ ಬಿಟ್ಟು ಬೇರೆ ಯಾರ ಹೆಸರು ಕೂಡ ಮುನ್ನೆಲೆಯಲ್ಲಿ ಇದುವರೆಗೂ ಕೇಳಿ ಬರ್ತಾ ಇಲ್ಲ. ಬೇರೆ ಯಾರ್ದಾದ್ರೂ ಹೆಸರು ಇದ್ದಿದ್ರೆ ಅವ್ರ ಕಡೆ ಒಲವು ತೋರಿಸಬಹುದಿತ್ತು. ಈ ಕಡೆ ಎಚ್ಡಿಡಿ, ಎಚ್ಡಿಕೆ ಇಬ್ರು ಕೂಡ ನಿಖಿಲ್ಗೆ ಈ ಪಟ್ಟವನ್ನ ಕೊಡಬೇಕು ಅಂತ ಹೇಳಿ ಅವರು ಒಲವನ್ನ ತೋರಿಸ್ತಾ ಇದ್ದಾರೆ. ನಿಖಿಲ್ ಆಯ್ಕೆಗೆ ತಾತ್ಕಾಲಿಕ ತಡೆ ನೀಡಿರುವಂತದ್ದು ಚನ್ನಪಟ್ಟಣ ರಿಸಲ್ಟ್. ಈಗ ನಾವು ನೋಡ್ತಾ ಇದ್ರೆ ಚನ್ನಪಟ್ಟಣ ರಿಸಲ್ಟ್ ಕಾವು ಇನ್ನೂ ತಣ್ಣಗಾದಂಗೆ ಕಾಣಿಸ್ತಾ ಇಲ್ಲ. ಆ ಕಾವು ತಣ್ಣಗಾದ ಮೇಲೆ ರಾಜ್ಯಾಧ್ಯಕ್ಷರಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಾಡುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಜೆಡಿಎಸ್ಗೆ ಹಾಗಾದ್ರೆ ಮತ್ತೊಮ್ಮೆ ಒಕ್ಕಲಿಗ ನಾಯಕತ್ವ ಸಿಗುತ್ತಾ? ನಿಖಿಲ್ ಬಿಟ್ಟು ಯಾರ ಹೆಸರು ಕೂಡ ಕೇಳಿ ಬರ್ತಾ ಇಲ್ಲ. ಬಲಿಷ್ಠವಾದ ನಾಯಕ ಯಾರಾಗ್ತಾರೆ? ಸೇಮ್ ಟೈಮ್ಗೆ ನಿಖಿಲ್ಗೆ ಪಟ್ಟ ಕಟ್ಟಬೇಕು ಅಂತ ಹೇಳಿ ಎಚ್.ಡಿ. ಕುಮಾರಸ್ವಾಮಿ ಅವರು ಆಗಿರ್ಬೋದು, ಎಚ್.ಡಿ. ದೇವೇಗೌಡರು ಇಬ್ರು ಕೂಡ ಒಲವನ್ನ ತೋರಿಸ್ತಾ ಇದ್ದಾರಂತೆ. ಆದ್ರೆ ಎಷ್ಟೇ ಒಲವು ತೋರಿಸಿದ್ರು ಕೂಡ ತಾತ್ಕಾಲಿಕ ತಡೆ ಯಾಕೆ ಅಂತ ಅಂದ್ರೆ
ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಮಂಡ್ಯದಲ್ಲಿ ಸೋತ್ರು, ರಾಮನಗರದಲ್ಲಿ ಸೋತ್ರು. ಈಗ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿ ವಿನ್ ಆಗ್ತಾರೆ ಅನ್ನುವ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆ ನಿರೀಕ್ಷೆ ಸುಳ್ಳಾಗಿದೆ. ನಿಖಿಲ್ ಕುಮಾರಸ್ವಾಮಿ ಹ್ಯಾಟ್ರಿಕ್ ಸೋಲನ್ನ ಅನುಭವಿಸಿದ್ದಾರೆ. ಈಗ ಅದರ ಕಾವು ಇನ್ನೂ ಕೂಡ ಕಡಿಮೆ ಆದಂಗೆ ಕಂಡು ಬರ್ತಾ ಇಲ್ಲ. ಸಿಪಿ ಯೋಗೇಶ್ವರ್ ಮುಂದೆ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ. ಸಿಪಿ ಯೋಗೇಶ್ವರ್ ಭರ್ಜರಿ ಮತವನ್ನ ಗಳಿಸುವ ಮೂಲಕ ವಿನ್ ಆಗಿದ್ದಾರೆ. ಹಾಗಾಗಿ ಈಗ ಚನ್ನಪಟ್ಟಣದಲ್ಲಿ ಕಾವು ಕಡಿಮೆಯಾದ ಬಳಿಕ ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟ ಕಡುವ ಸಾಧ್ಯತೆ ಇದೆ. ಸುದೀರ್ಘ ರಾಜಕೀಯ ಇತಿಹಾಸದ ಪಕ್ಷಕ್ಕೆ ಸಾರಥಿಯ ಕೊರತೆ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ಹನುಮಂತು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಾಯಕತ್ವದ ಕೊರತೆಯಿಂದ ಬಳಲಿ ಬೆಂಡಾಗ್ತಿದೆಯಾ ಜೆಡಿಎಸ್ ಪಕ್ಷ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳಲ್ಲಿ ಯಾರಿಗೆ ಪಟ್ಟ ಒಲಿದು ಬರಬಹುದು? ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಸುರಭಿ, ರಾಜ್ಯದ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಪಕ್ಷ ಈಗ ನಾಯಕತ್ವ ಇದೆ. ಆದ್ರೆ ಪಕ್ಷವನ್ನ ಮುನ್ನಡೆಸುವಂತಹ ನೂತನ ಹೊಸ ನಾಯಕತ್ವ ಯಾರು ಅನ್ನುವಂತ ಈ ಪ್ರಶ್ನೆ ಈಗ ಪಕ್ಷದ ಆಂತರಿಕ ವಲಯದಲ್ಲಿ ಮೂಡ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಹಾಲಿ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರೀಗ ಕೇಂದ್ರದ ಸಚಿವರಾಗಿರುವಂತ ಕಾರಣಕ್ಕಾಗಿ ಕೇಂದ್ರದ ಮತ್ತು ದೇಶದ ಎಲ್ಲ ಬೇರೆ ಬೇರೆ ಭಾಗಗಳಲ್ಲಿ ಓಡಾಡಬೇಕಾಗತ್ತೆ. ಆದ್ರೆ ಸೇಮ್ ಟೈಮ್ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಕೂಡ ಒತ್ತು ಕೊಡಬೇಕಾಗತ್ತೆ. ಈ ಎರಡನ್ನೂ ನಿಭಾಯಿಸುವಂತದ್ದು ಒಂದಷ್ಟು ಕಷ್ಟ ಆಗ್ಬಹುದು. ಆ ಕಾರಣಕ್ಕಾಗಿ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಮಾಡುವಂತದ್ದು ಅನಿವಾರ್ಯ ಅನ್ನುವಂತಹ ಚರ್ಚೆಗಳು ಈಗ ಜೆಡಿಎಸ್ ಪಕ್ಷದ ಒಳಗಡೆ ನಡೀತಾ ಇರುವಂತದ್ದು. ಆದ್ರೆ ಯಾರು ಮುನ್ನಡೆಸಬೇಕು ಅನ್ನುವಂತಹ ಒಂದು ಪ್ರಶ್ನೆ ಅಂತ ಬಂದಂತ ಸಂದರ್ಭದಲ್ಲಿ ವಿವಿಧ ರಾಜಕೀಯ ಪಕ್ಷಗಳು ಒಂದಷ್ಟು ಸಹಜವಾದಂತಹ ರಾಜಕೀಯ ಜಾತಿ ಲೆಕ್ಕಾಚಾರಗಳನ್ನ ಹಾಕ್ತಾರೆ. ಅದೇ ರೀತಿಯಾಗಿ ಜೆಡಿಎಸ್ ನಲ್ಲೂ ಕೂಡ ಈಗ ಕುರುಬ ಸಮುದಾಯಕ್ಕೆ ಸೇರಿದಂತಹ ಸುರೇಶ್ ಬಾಬು ಅವರಿಗೆ ವಿಧಾನ ಪರಿಷತ್ನ ನಾಯಕ ಜೆಡಿಎಲ್ಪಿ ನಾಯಕತ್ವದ ಪಟ್ಟವನ್ನು ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದು ಸಹಜವಾಗಿ ಮತ್ತೆ ಈ ವಿಪಕ್ಷಗಳು ಆರೋಪ ಕಾಂಗ್ರೆಸ್ ಆಗಿರ್ಬೋದು ಮತ್ತೆ ಇಂದ ಬೇರೆ ಬೇರೆ ವಿವಿಧ ಪಕ್ಷಗಳು ಕೂಡ ಜೆಡಿಎಸ್ಗೆ ಒಂದು ಆರೋಪವನ್ನ ಮಾಡ್ತಾ ಇದ್ದದ್ರಿಂದ ಜೆಡಿಎಸ್ ಅಂತಂದು ಹೇಳಿದ್ರೆ ಒಕ್ಕಲಿಗರ ಪಕ್ಷ ಅನ್ನುವಂತ ಆರೋಪ ಮಾಡ್ತಾ ಇದ್ರು. ಸೇಮ್ ಟೈಮ್ ಈಗ ಮತ್ತೊಮ್ಮೆ ಆ ಒಂದು ಪಕ್ಷವನ್ನ ಉಳಿಸ್ಕೊಳ್ಬೇಕು ಅಂತಂದು ಹೇಳಿದ್ರೆ ಒಕ್ಕಲಿಗರೇ ನಾಯಕತ್ವವನ್ನ ವಹಿಸ್ಕೊಳ್ಬೇಕು ಅನ್ನೋಂತ ಚರ್ಚೆ ಜೋರಾಗಿ ನಡೀತಾ ಇದೆ. ಆದ್ರೆ ಪ್ರಶ್ನೆ ಏನಂತಂದು ಹೇಳಿದ್ರೆ ಒಕ್ಕಲಿಗರ ನಾಯಕರು ವಹಿಸ್ಕೊಳ್ಬೇಕು ಅನ್ನೋಂಥದ್ದಾದ್ರೆ ಯಾರು ಆ ಸಮರ್ಥ ನಾಯಕ ಅನ್ನೋಂತ ಪ್ರಶ್ನೆ ಮೂಡುವಂತ ಸಂದರ್ಭದಲ್ಲಿ ಯಾರು ಕೂಡ ಇಲ್ಲ. ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಬಹಳಷ್ಟು ಚಾಲ್ತಿಯಲ್ಲಿರುವಂತದ್ದು. ಕಳೆದ ಉಪಚುನಾವಣೆ ಏನಿದೆ, ಚನ್ನಪಟ್ಟಣ ಉಪಚುನಾವಣೆಗೂ ಮುನ್ನೂ ಕೂಡ ಈ ಚರ್ಚೆ ಜೋರಾಗಿತ್ತು. ಉಪಚುನಾವಣೆಯಲ್ಲಿ ಏನಾದ್ರೂ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದು ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ಜೆಡಿಎಸ್ ನ ನೂತನ ಸಾರಥಿಯಾಗಿ ಆಯ್ಕೆ ಆಗ್ತಾ ಇದ್ರು. ಆದ್ರೆ ಉಪಚುನಾವಣೆಯಲ್ಲಿ ಫಲಿತಾಂಶ ಹಿನ್ನಡೆ ಆಗಿರುವಂತ ಕಾರಣಕ್ಕಾಗಿ ಮತ್ತೆ ಆ ಸೋಲಿನ ಫಲಿತಾಂಶದ ಕಾವು ಇನ್ನೂ ಕಡಿಮೆ ಆಗಿಲ್ಲ ಅಂತಂದ್ರೆ ಮತ್ತೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಪಟ್ಟ ಕಟ್ಟಿದ್ರೆ ಅದು ಕಾರ್ಯಕರ್ತರಲ್ಲೂ ಕೂಡ ಒಂದಷ್ಟು ಬೇಸರ ಆಗ್ಬಹುದು ಅನ್ನೋಂತ ಲೆಕ್ಕಾಚಾರದಲ್ಲಿ ಸಂಕ್ರಾಂತಿಯ ಹೊತ್ತಿಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಜೆಡಿಎಸ್ ರಾಜ್ಯಾಧ್ಯಕ್ಷ ಮಾಡುವಂತಹ ಚಿಂತನೆಯನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಹಾಗೂ ಕೇಂದ್ರ ಸಚಿವರಾದಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಹೊಂದಿದ್ದಾರೆ ಅಂತ ಆಗ್ತಾರೆ. ಎಲ್ಲವೂ ಅಂದುಕೊಂಡಂತೆ ಆದ್ರೆ ಸಗಮವಾಗಿ ನಡೆದ್ರಂತೆ ಎಲ್ಲವೂ ಕೂಡ ಅಂದುಕೊಂಡಂತೆ ಆದ್ರೆ ಅಂದ್ರೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಅಂದುಕೊಂಡೆ ಎಲ್ಲವೂ ನಡೆದ್ರೆ ಸಂಕ್ರಾಂತಿಯ ಹೊತ್ತಿಗೆ ಜೆಡಿಎಸ್ ನ ನೂತನ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಆಯ್ಕೆ ಆಗ್ತಾರೆ. ಆದ್ರೆ ಪಕ್ಷದಲ್ಲಿರುವಂತಹ ಕಾರ್ಯಕರ್ತರು ಮತ್ತೆ ಒಂದಷ್ಟು MLA ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋಂಥದ್ದು ಈಗ ಮಿಲಿಯನ್ ಡಾಲರ್ ಪ್ರಶ್ನೆ. ಸುರಭಿ, ಓಕೆ, ಥ್ಯಾಂಕ್ ಯು ಹನುಮಂತು ತಮ್ಮೆಲ್ಲ ಡೀಟೇಲ್ಸ್ಗೆ. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್. ಬಿವೈವಿ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಲ್ವಾ ಯತ್ನಾಳ್ ಎನ್ನುವ ಪ್ರಶ್ನೆ ಈಗ ಮೂಡ್ತಾ ಇದೆ. ರಾಜ್ಯ ಬಿಜೆಪಿಯ ಬಣಬಡಿದಾಟಕ್ಕೆ ಬೀಳುತ್ತಾ ಬ್ರೇಕ್ ಎನ್ನುವ ಪ್ರಶ್ನೆ ಮೂಡ್ತಾ ಇದೆ. ಬಿವೈವಿ ವಿರುದ್ಧ ಬಹಿರಂಗ ವಾಗ್ದಾಳಿ ನಡೆಸಲ್ವಾ ಇನ್ಮುಂದೆ ಯತ್ನಾಳ್? ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಯತ್ನಾಳ್ ಅಂಡ್ ಟೀಮ್. ದೆಹಲಿಯ ಪ್ರವಾಸವನ್ನ ಮುಗಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ಇವತ್ತು ರೆಬೆಲ್ಸ್. ಬಿಜೆಪಿ ಶಿಸ್ತು ಸಮಿತಿಯಿಂದ ನೋಟಿಸ್ ಅನ್ನ ಪಡೆದಿದ್ರು ಯತ್ನಾಳ್.
ಓಂ ಪಾಠಕ್ ನೋಟಿಸ್ಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಯತ್ನಾಳ್ ದೆಹಲಿಗೆ ಹೋಗಿರ್ತಾರೆ. ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಹಾಗೂ ಅವರ ಟೀಮ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಹೀಗಾಗಿ ವಕ್ಫ್ ವಿರುದ್ಧ ರೆಬೆಲ್ಸ್ ಬಣ ಮತ್ತೆ ಹೋರಾಟವನ್ನ ನಡೆಸ್ತಾರಾ ಎನ್ನುವ ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. ಈಗ ನಾವು ನೋಡ್ತಾ ಇದ್ರೆ ನಿನ್ನೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು ಏನು ಅಂತ ಅಂದ್ರೆ ಯತ್ನಾಳ್ ಅವರಿಗೆ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಬೇಸರ ಆಗಿರ್ಬೋದು, ಆದ್ರೆ ಅವರು ಮನನೊಂದು ಈ ರೀತಿ ಹೇಳಿಕೆಯನ್ನ ಕೊಡ್ತಾ ಇರ್ಬೋದು, ನಾವು ಅವರನ್ನ ಪಕ್ಷದಿಂದ ಹೊರಕ್ಕಿಡಲ್ಲ, ನಾವು ಅವರನ್ನ ಮತ್ತೆ ಪಕ್ಷದಲ್ಲಿ ಕರೆಸಿ ಮಾತನಾಡಿಸಿ ಅವರಿಗೆ ಏನು ಅಸಮಾಧಾನ ಆಗಿದೆ ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿ ಯತ್ನಾಳ್ ಏನು ಒಂದು BS ಯಡಿಯೂರಪ್ಪ ಅವರು ಹೇಳ್ತಾರೆ. ಅದಕ್ಕೆ ಯತ್ನಾಳ್ ಅವರು ಹೇಳ್ತಾರೆ, ಓಕೆ ಆಯ್ತು, BS ಯಡಿಯೂರಪ್ಪ ಅವರು ಹೇಳಿರುವಂತಹ ವಿಚಾರವನ್ನ ನಾನು ಸ್ವಾಗತ ಮಾಡ್ತೀನಿ ಅಂತ. ಹಾಗಾದ್ರೆ ಯತ್ನಾಳ್ ಅವರಿಗೆ ಸ್ವಲ್ಪ ಅಸಮಾಧಾನ ಕಡಿಮೆ ಆಗಿರೋ ರೀತಿ ಕಂಡು ಬರ್ತಾ ಇದೆ. ಇವತ್ತು ಹಾಗಾದ್ರೆ BYV ವಿರುದ್ಧ ಬಹಿರಂಗ ವಾಗ್ದಾಳಿಯನ್ನ ನಡೆಸಬೇಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಯಾವ ರೀತಿಯಲ್ಲ ಅವರಿಗೆ ಒಂದು ಕಿವಿ ಮಾತನ್ನ ಹೇಳಿ ಕಳಿಸಿದ್ದಾರೋ ಗೊತ್ತಿಲ್ಲ. ಈಗ ದೆಹಲಿ ಪ್ರವಾಸವನ್ನ ಮುಗಿಸಿ ರಾಜ್ಯಕ್ಕೆ ಎಂಟ್ರಿ ಕೊಡ್ತಾರೆ ರೆಬಲ್ಸ್. ಬಿಜೆಪಿ ಶಿಸ್ತು ಸಮಿತಿಯಿಂದ ಯತ್ನಾಳ್ ಅವರಿಗೆ ಒಂದು ನೋಟಿಸ್ ಅನ್ನ ಕೊಡಲಾಗಿತ್ತು. ಆ ನೋಟಿಸ್ಗೆ ನಿನ್ನೆ ಅವರು ವಿಚಾರಣೆಯನ್ನ ಎದುರಿಸಿ ಎಲ್ಲಾ ರೀತಿಯ ಮಾಹಿತಿಯನ್ನ ಕೊಟ್ಟು ಅವರಿಗೆ ಯಾವ ರೀತಿಯ ಅಸಮಾಧಾನವಿದೆ ಎಲ್ಲವನ್ನ ಕೂಡ ಹೈಕಮಾಂಡ್ ನಾಯಕರಿಗೆ ತಿಳಿಸಿದ್ದಾರೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಅವರಿಗೆ ಯಾವ ರೀತಿಯ ಒಂದು ಸಂದೇಶವನ್ನ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಮತ್ತೆ ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಹಾಗೂ ಅವರ ಟೀಮ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೀಗಾಗಿ ವಕ್ಫ್ ವಿರುದ್ಧ ರೆಬೆಲ್ಸ್ ಬಣ ಮತ್ತೆ ಹೋರಾಟ ಮಾಡುತ್ತಾ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಇವತ್ತು ರಾಜ್ಯಕ್ಕೆ ವಾಪಸ್ ಆಗ್ತಾರೆ ಯತ್ನಾಳ್ ಹಾಗೂ ಅವರ ಟೀಮ್. ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಮಾತ್ರ ಬಾಕಿ. ಅಧಿವೇಶನದಲ್ಲಿ ಆಡಳಿತ ಪಕ್ಷ ಕಟ್ಟಿ ಹಾಕಲು ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ದಿನಗಳಲ್ಲಿ ಚಳಿಗಾಲದ ಅಧಿವೇಶನ ಆರಂಭವಾಗುತ್ತೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷನ ಕಟ್ಟಿ ಹಾಕಬೇಕು ಅಂತ ಹೇಳಿ ಎಲ್ಲಾ ಪ್ಲಾನ್ ಅನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಅಸ್ತ್ರಗಳನ್ನ ರೆಡಿ ಮಾಡ್ಕೊಂತಾ ಇದೆ ಬಿಜೆಪಿ. ಹೈಕಮಾಂಡ್ ಜೊತೆ ಚರ್ಚೆಯನ್ನ ಈಗಾಗಲೇ ಮಾಡಿದ್ದಾರೆ ಆರ್ ಅಶೋಕ್. ಅವರು ದೆಹಲಿ ಪ್ರವಾಸವನ್ನ ಮಾಡಿದ್ರು. ದಿಢೀರಂತ ಆರ್ ಅಶೋಕ್ ಯಾಕೆ ದೆಹಲಿಗೆ ಪ್ರವಾಸವನ್ನ ಮಾಡಿದ್ರು ಎನ್ನುವ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ವಕ್ಫ್ ವಿರುದ್ಧ ಹೋರಾಟ ನಡೆಸ್ತಾ ಇರುವ ಹೊತ್ತಲ್ಲೇ ಆರ್ ಅಶೋಕ್ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಅವರು ಯಾಕೆ ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ದಾರೆ ಎನ್ನುವ ಪ್ರಶ್ನೆಗಳು ಮೂಡ್ತಾ ಇತ್ತು. ಹಾಗಾದ್ರೆ ಹೈಕಮಾಂಡ್ ಜೊತೆ ಆರ್ ಅಶೋಕ್ ಯಾವೆಲ್ಲ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ? ರಾಜ್ಯ ಬಿಜೆಪಿ ನಾಯಕರಿಗೆ ಒಂದು ಮಾಡಬೇಕು ಅಂತ ಹೇಳಿ ಇದೀಗ ಹೈಕಮಾಂಡ್ ನಿರ್ಧರಿಸಿದೆ. ಈಗಾಗಲೇ ಯತ್ನಾಳ್ ಜೊತೆಗೆ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿ ಹೈಕಮಾಂಡ್. ರಾಜ್ಯ ನಾಯಕರಿಗೆ ವಿಶ್ವಾಸವನ್ನ ತೆಗೆದುಕೊಳ್ತಾ ಇದ್ದಾರೆ ವರಿಷ್ಠರು. ಎಲ್ಲಾ ರೀತಿಯ ಒಂದು ಸಂದೇಶವನ್ನ ಕೊಟ್ಟು ಕಳಿಸ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ನಿಮ್ಮ ಮಧ್ಯ ಭಿನ್ನಾಭಿಪ್ರಾಯಗಳು ಸ್ಫೋಟ ಆಗಬಾರದು, ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅಂತ. ಹಾಗಾದ್ರೆ ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಬಾಕಿ ಇದೆ. ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕಬೇಕು. ಯಾವ ರೀತಿ ಕಟ್ ಹಾಕಬೇಕು ಅಂತ ಅಂದ್ರೆ ಈಗಾಗಲೇ ಆರ್ ಅಶೋಕ್ ಹೈಕಮಾಂಡ್ ಜೊತೆ ಚರ್ಚೆಯನ್ನ ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯದಲ್ಲಿ ನಡೀತಾ ಇರುವ ಬಿಜೆಪಿಯ ಭಿನ್ನಾಭಿಪ್ರಾಯಗಳ ಬಗ್ಗೆ ಹೈಕಮಾಂಡ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಟ್ಟು ಬಂದಿದ್ದಾರೆ ಆರ್ ಅಶೋಕ್. ರಾಜ್ಯ ಬಿಜೆಪಿ ನಾಯಕರನ್ನ ಒಂದು ಮಾಡಬೇಕು, ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇರಬಾರ್ದು ಅಂತ ಹೇಳಿ ಹೈಕಮಾಂಡ್ ವರಿಷ್ಠರು ಕೂಡ ಕಿವಿ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಯತ್ನಾಳ್ ಜೊತೆ ಕೂಡ ಹೈಕಮಾಂಡ್ ನಾಯಕರು ಮಾತನಾಡಿದ್ದಾರೆ. ಇತ್ತ ವಿಜೇಂದ್ರ ಅವರ ಬಳಿ ಕೂಡ ಮಾತನಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರಾಗಿರುವ ಆರ್ ಅಶೋಕ್ ಅವರ ಜೊತೆ ಕೂಡ ಮಾತನಾಡಿದ್ದಾರೆ. ಹಾಗಾದ್ರೆ ಇನ್ನು ಈ ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಇರಲ್ವಾ ಅನ್ನುವ ಒಂದು ವಿಚಾರ ಕೂಡ ನಾವು ಗಮನಿಸಬೇಕಾಗುತ್ತೆ. ಈಗಾಗಲೇ ಯತ್ನಾಳ್ ಜೊತೆಗೆ ಹೈಕಮಾಂಡ್ ಚರ್ಚೆಯನ್ನ ನಡೆಸಿದೆ. ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಹೈಕಮಾಂಡ್ ವರಿಷ್ಠರು. ಅಧಿವೇಶನದಲ್ಲಿ ಕಾಂಗ್ರೆಸ್ ಅನ್ನ ಯಾವ ರೀತಿ ಕಟ್ ಹಾಕಬೇಕು ಅಂತ ಹೇಳಿ ವರಿಷ್ಠರು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ದಾರೆ. ಅಧಿವೇಶನದಲ್ಲಿ ಬಣಗಳ ಫೈಟ್ ಬಿಟ್ಟು ಒಂದಾಗುತ್ತಾ ಬಿಜೆಪಿ? ಹಾಗಾದ್ರೆ ಒಗ್ಗಟ್ಟಿನ ಮಂತ್ರವನ್ನ ಪಠಿಸುತ್ತಾ? ಈಗಾಗಲೇ ಯತ್ನಾಳ್ ಜೊತೆ ಕೂಡ ಹೈಕಮಾಂಡ್ ಅವರು ಚರ್ಚೆಯನ್ನ ಮಾಡಿದ್ದಾರೆ. ರಾಜ್ಯ ನಾಯಕರನ್ನ ವರಿಷ್ಠರು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಯಾವುದೇ ರೀತಿಯ ಬಣ ಬಡಿದಾಟ ಇರಬಾರ್ದು, ಎಲ್ಲರೂ ಪಕ್ಷದಲ್ಲಿ ಒಂದೇ ಅನ್ನುವ ಮನೋಭಾವದಿಂದ ಇರಬೇಕು ಅಂತ ಹೇಳಿ ಹೈಕಮಾಂಡ್ ಕೂಡ ಒಂದು ಸಂದೇಶವನ್ನ ಕಟ್ಟಿ ಕಳಿಸಿದೆ.
ಹಾಗಾದ್ರೆ ಇನ್ನು ಮುಂದೆ ಚಳಿಗಾಲದ ಅಧಿವೇಶನ ಶುರುವಾಗಕ್ಕೆ ಇನ್ನು 3 ದಿನ ಬಾಕಿ ಇದೆ. ಈ 3 ದಿನ ಬಾಕಿ ಇರುವ ಹೊತ್ತಲ್ಲೇ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು, ಒಂದೇ ರೀತಿಯ ಹೇಳಿಕೆಗಳನ್ನ ಕೊಡಬೇಕು, ಯಾರೂ ಕೂಡ ವಿರೋಧ ಆಗಿರ್ಬೋದು ಅಥವಾ ಪರ ಹೇಳಿಕೆಗಳನ್ನ ಕೊಡಬೇಡಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ರಾಜ್ಯದ ನಾಯಕರಿಗೆ ಒಂದು ಸಂದೇಶವನ್ನ ಕೊಟ್ಟು ಕಳಿಸಿದ್ದಾರೆ. ಚಳಿಗಾಲದ ಅಧಿವೇಶನಕ್ಕೆ ಇನ್ನು 3 ದಿನ ಅಷ್ಟೇ ಬಾಕಿ ಇದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡಲು ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಹಾಗಾದ್ರೆ ಅಧಿವೇಶನದಲ್ಲಿ ಆಡಳಿತ ಪಕ್ಷವನ್ನ ಕಟ್ ಹಾಕೋಕೆ ವಿರೋಧ ಪಕ್ಷ ಯಾವೆಲ್ಲ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ, ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ? ಕನ್ಫರ್ಮ್ ಬಂದಿದ್ದ ಹೈಕಮಾಂಡ್ ಮೊನ್ನೆ ಅಷ್ಟೇ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಂಡು ಅಲ್ಲೂ ಕೂಡ ಅಷ್ಟೇ ಹೈಕಮಾಂಡ್ ನಾಯಕರ ಬಳಿ ಹೋಗಿ ಯತ್ನಾಳ್ ಅವರ ವಿರುದ್ಧ ನೇರವಾಗಿ ದೂರು ಕೂಡ ನೀಡಿ ಬಂದಿದ್ರು. ತದನಂತರ ಯತ್ನಾಳ್ ಅವರು ಕೂಡ ಒಂದು ಶೋಕಾಸ್ ನೋಟಿಸ್ ಬರುತ್ತೆ ಬಿಜೆಪಿ ಶಿಸ್ತು ಸಮಿತಿ ಕಮಿಟಿಗೆ ಕಡೆಯಿಂದ. ಆ ಶೋಕಾಸ್ ನೋಟಿಸ್ಗೂ ಕೂಡ ನಿನ್ನೆ ಅಷ್ಟೇ ಹೋಗಿ ಉತ್ತರ ಕೂಡ ನೀಡ್ತಾರೆ ಯತ್ನಾಳ್ ಅವರು. ಸತತ 1.5 ಗಂಟೆವರೆಗೂ ಅವರಿಗೆ ಚರ್ಚೆ ಮತ್ತು ಅವರಿಗೆ ಒಂದು ರೀತಿಯಾಗಿ ವಿಚಾರಣೆಯನ್ನು ನಡೆಸಲಾಗುತ್ತೆ. ಓಂ ಪ್ರಕಾಶ್ ಅವರಿಗೆ ವಿಚಾರಣೆ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಅವರು ಕೂಡ ಅಷ್ಟೇ ಒಂದು 6 ಪುಟಗಳವರೆಗೂ ಕೂಡ ವಿಜೇಂದ್ರ ಅವರ ವಿರುದ್ಧ ದೂರು ಸಲ್ಲಿಸ್ತಾರೆ. ಒಂದ್ ರೀತಿಯಾಗಿ ಅಲ್ಲಿ ನಿರ್ಧಾರ ಕೂಡ ಆಗುತ್ತೆ. ನೀವು ಯಾವುದೇ ಹೇಳಿಕೆಗಳನ್ನ ವಿಜೇಂದ್ರ ಅವರ ವಿರುದ್ಧ ಆಗಿರ್ಬೋದು ಮತ್ತು ಬಿಜೆಪಿ ಸ್ವಪಕ್ಷದವರ ವಿರುದ್ಧ ಆಗಿರ್ಬೋದು ಯಾವುದೇ ಒಂದು ಹೇಳಿಕೆಗಳನ್ನ ಬಹಿರಂಗವಾಗಿ ನೀಡಬಾರ್ದು. ಏನಾದ್ರೂ ನೀವು ಒಂದು ವೇಳೆ ಆ ರೀತಿಯ ಹೇಳಿಕೆ ನೀಡೋದಾಗ್ಲಿ ಮತ್ತು ಏನಾದ್ರೂ ವಾಗ್ದಾಳಿ ನಡೆಸೋದಾದ್ರೆ ವಿಪಕ್ಷ ಆಗಿರುವಂತಹ ಕಾಂಗ್ರೆಸ್ ಅವರ ವಿರುದ್ಧ ನೀವು ನಡೆಸಬೇಕು ಅನ್ನೋ ಒಂದು ರೀತಿಯಲ್ಲಿ ಇದು ಕೂಡ ಅವರಲ್ಲಿ ಓಂ ಪ್ರಕಾಶ್ ಅವರಿಗೆ ಇವ್ರಿಗೆ ಸೂಚನೆಯನ್ನ ಕೂಡ ಕೊಡ್ತಾರೆ ಯತ್ನಾಳ್ ಅವರು. ಅದೇ ರೀತಿ ಇದನ್ನ ಹೊರತುಪಡಿಸಿ ಹೈಕಮಾಂಡ್ ಅವರು ಒಂದ್ ರೀತಿಯಾಗಿ ಈಗಾಗಲೇ ಅಧಿವೇಶನಕ್ಕೆ ಇನ್ನೇನು 3 ದಿನಗಳ ಕಾಲ ಬಾಕಿ ಇದೆ. ಇಲ್ಲೇ ಬಿಜೆಪಿಯಲ್ಲೇ ಒಂದ್ ರೀತಿ ಭಿನ್ನಾಭಿಪ್ರಾಯ ಕಾಣಿಸ್ಕೊಂಡ್ರೆ ಮತ್ತು ಇವರೆಲ್ಲರೂ ಕೂಡ ಒಂದಾಗಿ ವಿಪಕ್ಷ ಆಗಿರುವಂತ ಕಾಂಗ್ರೆಸ್ ವಿರುದ್ಧ ಯಾವತ್ತು ಇವರೆಲ್ಲ ವಾಗ್ದಾಳಿ ಮಾಡೋದು ಅಂದ್ರೆ ಅಧಿವೇಶನದಲ್ಲಿ ಒಂದ್ ರೀತಿಯಾಗಿ ಈಗಾಗಲೇ ಇವ್ರಿಗೆ ಇರೋದೇ ಕೇವಲ 65 ಶಾಸಕರು. 65 ಶಾಸಕರು ಕೂಡ ಒಂದ್ ರೀತಿ ಬಿಜೆಪಿಯಲ್ಲಿ ಒಗ್ಗಟ್ಟಿಲ್ಲ ಅಂದ್ರೆ ಅಧಿವೇಶನದಲ್ಲಿ ಆಗ್ಬಿಡುತ್ತೆ ಕಾಂಗ್ರೆಸ್ ಅನ್ನೋ ಒಂದು ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಒಂದ್ ರೀತಿಯ ದಾಖಲೆಯನ್ನ ಹಾಕಿ ಮತ್ತು ವಿಪಕ್ಷ ನಾಯಕರಾಗಿರುವಂತಹ ಆರೋಗ್ಯಕ್ಕೂ ಕೂಡ ಕೂಡಲೇ ಡೆಲ್ಲಿಗೆ ತೆರಳು ಬರುವಂತ ಸೂಚನೆ ಕೂಡ ಕೊಡ್ತಾರೆ. ಜೆ.ಪಿ. ನಡ್ಡಾ ಅವರು ಕೂಡ ಭೇಟಿ ಆಗ್ತಾರೆ. ಇಲ್ಲೂ ಕೂಡ ಅಷ್ಟೇ ಸಾಕಷ್ಟು ವಿಚಾರಗಳ ಚರ್ಚೆ ಆಗುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಯಾವ ರೀತಿಯ ಭಿನ್ನಾಭಿಪ್ರಾಯ ಇದೆ, ಯಾರೆಲ್ಲ ಒಂದಾಗಿದ್ದಾರೆ, ಏನ್ ನಡೀತಿದೆ ಬಿಜೆಪಿಯಲ್ಲಿ ಒಂದು ಇಷ್ಟೆಲ್ಲ ಮಾಹಿತಿಗಳನ್ನ ಜೆ.ಪಿ. ನಡ್ಡಾ ಅವರು ಕೂಡ ತಲೆ ಹಾಕಿ ಅಲ್ಲೂ ಕೂಡ ತಿಳ್ಕೊತಾರೆ ಮತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಅಲ್ಲೂ ಕೂಡ ಚರ್ಚೆ ನಡೆಯುತ್ತೆ. ಅಂದ್ರೆ ಈಗ ಅಧಿವೇಶನದಲ್ಲಿ ಯಾವ ರೀತಿಯಾಗಿ ಮಾತಾಡ್ಬೇಕು, ಎಲ್ಲರೂ ಒಂದಾಗಿರ್ಬೇಕು, ಯಾಕೆ ನಾವು ಒಂದಾಗಿರ್ಬೇಕು, ಈ ನಿಟ್ಟಿನಲ್ಲಿ ಸಾಕಷ್ಟು ಸೂಚನೆಗಳನ್ನ ಜೆ.ಪಿ. ನಡ್ಡಾ ಅವರು ಕೊಡ್ತಾರೆ. ಇದೆಲ್ಲದನ್ನು ಮುಗಿಸಿ ಇವತ್ತು ಅಶೋಕ್ ಅವರು ಕೂಡ ರಾಜ್ಯಕ್ಕೆ ಪ್ರವಾಸ ಕೈಗೊಂಡಿದ್ದಾರೆ. ಅಲ್ಲಿಂದ ನೇರವಾಗಿ ಡೆಲ್ಲಿಯಿಂದ ಅದನ್ನೆಲ್ಲ ಹೊರತುಪಡಿಸಿ ಯತ್ನಾಳ್ ಟೀಮ್ ಕೂಡ ಈಗಾಗಲೇ ಏನು ಹೇಳಿಕೆಗಳನ್ನು ನೀಡಬಾರ್ದು ಅಂತ ಶಿಸ್ತು ಸಮಿತಿ ಕಮಿಟಿ ಕೂಡ ಕಡೆಯಿಂದ ಕೂಡ ಹೇಳಿದೆ. ಇದೆಲ್ಲ ನೋಡಿದ್ರೆ ಎಲ್ಲೋ ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಸುದ್ದಿ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ. ವೆಲ್ಕಮ್ ಬ್ಯಾಕ್. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಹೈಕೋರ್ಟ್ನಲ್ಲಿ ಇವತ್ತು ದರ್ಶನ್ ಅರ್ಜಿ ವಿಚಾರಣೆ ನಡೆಯಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗಾಗಲೇ ದರ್ಶನ್ ಪರ ವಕೀಲರು ವಾದವನ್ನ ಮಂಡಿಸಿದ್ದಾರೆ. ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು ಹಿರಿಯ ವಕೀಲರಾಗಿರುವಂತಹ ನಾಗೇಶ್ ಅವರು. ಈಗಾಗಲೇ ಪವಿತ್ರ ಪರ ವಾದವನ್ನ ಮಂಡಿಸಿದ್ದಾರೆ ಟಾಮಿ ಸಬಾಸ್ಟಿಯನ್. ಇಂದು ಎಸ್ಪಿಪಿ ಪ್ರಸನ್ನ ಕುಮಾರ್ ಕೂಡ ವಾದವನ್ನ ಮಂಡಿಸಲಿದ್ದಾರೆ.
ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿದ್ದಾರೆ A2 ಆರೋಪಿಯಾಗಿರುವಂತಹ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಕೂಡ ಸಲ್ಲಿಸಿರ್ತಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗಿದೆ. ಡಿಸೆಂಬರ್ 9ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಇವತ್ತು ವಾದವನ್ನ ಮಂಡಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ A2 ಆರೋಪಿಯಾಗಿರುವಂತಹ ದರ್ಶನ್ ಮಧ್ಯಂತರ ಜಾಮೀನು ರದ್ದು ಕೋರಿ ಮೇಲ್ಮನವಿಯನ್ನ ಸಲ್ಲಿಸಲಾಗಿತ್ತು. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಕೆಯಾಗಿದೆ. ಇವತ್ತು ಹಾಗಾದ್ರೆ ದರ್ಶನ್ ಸೇರಿ ಇತರ ಆರೋಪಿಗಳ ಅರ್ಜಿ ವಿಚಾರಣೆ ನಡೆಯಲಿದೆ. ಡಿಸೆಂಬರ್ 9ರಂದು ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಪವಿತ್ರ ಗೌಡ ಪರವಾಗಿ ವಾದವನ್ನ ಮಂಡಿಸಿದ್ದಾರೆ ಟಾಮಿ ಸೆಬಾಸ್ಟಿಯನ್. ಇಂದು ವಾದವನ್ನ ಮಂಡಿಸಲಿದ್ದಾರೆ ಎಸ್ಪಿಪಿ ಪ್ರಸನ್ನಕುಮಾರ್. ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ A2 ಆರೋಪಿಯಾಗಿರುವಂತಹ ದರ್ಶನ್. ಈಗಾಗಲೇ ನಾವು ನೋಡ್ತಾ ಇದ್ರೆ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಿ ಜೈಲು ಸೇರಿದ್ರು ದರ್ಶನ್. ಇದೀಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ವೀರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಶ್, ಇವತ್ತು ದರ್ಶನ್ ಸೇರಿ ಇತರ ಆರೋಪಿಗಳ ಅರ್ಜಿ ವಿಚಾರಣೆ ನಡೆಯಲಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ಸುರಭಿ, ಏನು ಈಗಾಗಲೇ ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಒಂದು ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಈಗಾಗಲೇ ಅವರನ್ನ ಬಂಧಿಸಲಾಗಿದೆ. ಜೊತೆಗೆ ಈಗಾಗಲೇ ದರ್ಶನ್ ಕೂಡ ಮಧ್ಯಂತರ ಜಾಮೀನನ್ನ ತೆಗೆದುಕೊಂಡು ಹೊರಗಡೆ ಇದ್ದಾರೆ. ಅಂದ್ರೆ ಚಿಕಿತ್ಸೆ ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಈಗಾಗಲೇ ಹೊರಗಿದ್ದಾರೆ. ಈಗಾಗಲೇ ಅಂದ್ರೆ ಹೈಕೋರ್ಟ್ ನಲ್ಲೂ ಕೂಡ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಹಿಂದೆ ನಡೆಯುವಂತದ್ದು. ಈಗಾಗಲೇ ಏನು ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ಕೂಡ ನಡೆಯಲಿದೆ. ದರ್ಶನ್ ಪರ ವಕೀಲರಾದ ಹಿರಿಯ ವಕೀಲ ನಾಗೇಶ್ ಅವರು ಕೂಡ ಸುದೀರ್ಘವಾಗಿ ಏನು ಈ ಹಿಂದೆ ಕೂಡ ವಾದವನ್ನ ಮಂಡಿಸಿದ್ರು. ಇಂದು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಹೀಗಾಗಿ ಇಂದು ಈ ಒಂದು ವಿಚಾರಣೆಯನ್ನು ಕೂಡ ನಡೆಯಲಿದೆ. ಜೊತೆಗೆ ಪವಿತ್ರ ಪರ ವಾದ ಮಂಡಿಸಿದ್ದ ಟಾಮಿ ಸೆಬಾಸ್ಟಿಯನ್ ಇಂದು ಕೂಡ ಅವರು ಕೂಡ ವಾದವನ್ನ ಮಂಡಿಸಲಿದ್ದಾರೆ. ಜೊತೆಗೆ ಇವರಿಬ್ಬರ ವಿರುದ್ಧವಾಗಿ ಅಂದ್ರೆ ಎಸ್ಪಿಸಿ ಪ್ರಸನ್ನಕುಮಾರ್ ಅವರು ಮಧ್ಯಂತರ ಜಾಮೀನು ಮೇಲೆ ಹೋಗಿರುವ ಏನು ದರ್ಶನ್ ಅವರ ಒಂದು ವಿರುದ್ಧವಾಗಿ ಏನು ಮಧ್ಯಂತರ ಜಾಮೀನನ್ನ ಕೊಡಬಾರ್ದು ಅನ್ನೋ ಒಂದು ಜಾರಿಮಂಡಿಯನ್ನು ಕ್ಯಾನ್ಸಲ್ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಮೇಲ್ಮನವಿಯನ್ನು ಸಲ್ಲಿಸಲಿದ್ದಾರೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಮೇಲ್ಮನವಿ ಡಿಸೆಂಬರ್ 9ರಂದು ಕೂಡ ಸುಪ್ರೀಂನಲ್ಲಿ ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಕಾಣ್ತಾ ಇದೆ. ಸರಿ, ಓಕೆ, ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಡಿಕೆಶಿ ತವರೂರಿಗೆ ಸಂಪರ್ಕ ಕಲ್ಪಿಸಲು ಹೊಸ ರಸ್ತೆ. ಕನಕಪುರ ರಸ್ತೆಯಲ್ಲಿ ಮೆಟ್ರೋ ನಿರ್ಮಾಣ ಹಿನ್ನೆಲೆ ಟ್ರಾಫಿಕ್ ಸಮಸ್ಯೆ ತಪ್ಪಿಸಲು ಹೊಸ ಎಕ್ಸ್‌ಪ್ರೆಸ್ ವೇ. ಡಿಕೆಶಿ ತವರೂರಿಗೆ ಸಂಪರ್ಕ ಕಲ್ಪಿಸೋಕೆ ಹೊಸ ರಸ್ತೆ ನಿರ್ಮಾಣ ಮಾಡೋಕೆ ಈಗ ಪ್ಲಾನ್ ಅನ್ನ ರೂಪಿಸಿಕೊಳ್ಳಲಾಗ್ತಾ ಇದೆ. ಕನಕಪುರ ರಸ್ತೆಯಲ್ಲಿ ಮೆಟ್ರೋ ಕೂಡ ಹಾದು ಹೋಗಿದೆ. ಟ್ರಾಫಿಕ್ ಸಮಸ್ಯೆಯನ್ನ ತಪ್ಪಿಸಬೇಕು ಅಂತ ಹೇಳಿ ಹೊಸ ಎಕ್ಸ್‌ಪ್ರೆಸ್ ವೇ ನಿರ್ಮಾಣಕ್ಕೆ ಇದೀಗ ಮುಂದಾಗಿದ್ದಾರೆ. ಬನಶಂಕರಿ ಟು ನೈಸ್ ರಸ್ತೆವರೆಗೆ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ. ಈಗಾಗಲೇ ಡಿಸಿಎಂ ಆದೇಶದಂತೆ ಡಿಪಿಆರ್ ಸಿದ್ಧತೆಗೆ ಪಾಲಿಕೆ ಕೂಡ ಮುಂದಾಗಿದೆ. ಕಾವೇರಿ ಪೈಪ್ಲೈನ್ ಪಕ್ಕದಲ್ಲಿ 10 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಇದೀಗ ಸಕಲ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತವರೂರಾದ ಇದೀಗ ಕನಕಪುರದಲ್ಲಿ ಮೆಟ್ರೋ ಕೂಡ ಹಾದು ಹೋಗಿದೆ. ಅಲ್ಲದೆ ಸಂಪರ್ಕ ಕಲ್ಪಿಸೋಕೆ ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬನಶಂಕರಿ ಟು ನೈಸ್ ರಸ್ತೆವರೆಗೆ ಎಕ್ಸ್‌ಪ್ರೆಸ್ ವೇನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ಡಿಸಿಎಂ ಆದೇಶದಂತೆ ಡಿಪಿಆರ್ ಕೂಡ ಪಾಲಿಕೆ ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಕಾವೇರಿ ಪೈಪ್ಲೈನ್ ಪಕ್ಕದಲ್ಲಿ 10 ಕಿಲೋಮೀಟರ್ ಉದ್ದದ ಎಕ್ಸ್‌ಪ್ರೆಸ್ ವೇಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ತಯಾರಿ ನಡೀತಾ ಇದೆ. ಅದು ಕೂಡ ಡಿಸಿಎಂ ಅವರ ಆದೇಶದಂತೆ ಅವರ ತವರೂರಾಗಿರುವ ಕನಕಪುರದಲ್ಲಿ ಈ ರೀತಿಯ ಟ್ರಾಫಿಕ್ ಸಮಸ್ಯೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಈ ರೀತಿಯ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ.
ದಾವಣಗೆರೆ ರೈತರ ಗಾಯದ ಮೇಲೆ ಬರ ಎಳೆದ ಭದ್ರಾ ನಾಲೆ. ಗದ್ದೆಗೆ ಭದ್ರಾ ನಾಲೆ ನೀರು ನುಗ್ಗಿ ಭತ್ತದ ಬೆಳೆ ಮೇವು ಹಾನಿಯಾಗಿದೆ. ಬಲದಂಡೆ ನಾಲೆ ಗೇಟ್ ಮುಚ್ಚಿದ್ರೂ 100 ಕ್ಯೂಸೆಕ್ ನೀರು ಸೋರಿಕೆಯಾಗ್ತಾ ಇದೆ. ಡ್ಯಾಂನ ಬಲದಂಡೆ ನಾಲೆ ಗೇಟ್ ಹಾಕುವಾಗ ಅರ್ಧದಲ್ಲೇ ಸ್ಥಗಿತವಾಗಿದೆ. ನವೆಂಬರ್ 26ರಂದು ಭದ್ರಾ ಡ್ಯಾಂಗೆ ನಿಲುಗಡೆಯಾಗಿತ್ತು. ಹೆಚ್ಚುವರಿ ನೀರು ಹರಿವು ಕೊನೆಗೂ ಕ್ರೇನ್ ಸಹಾಯದಿಂದ ಡಿಸೆಂಬರ್ 1ರಂದು ಗೇಟ್ ಕ್ಲೋಸ್ ಆಗಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.